ಹಾಯ್ ಹಾಲ್, ವೆಲ್ಕಮ್ ಟು ಅನದರ್ ಮಿನಿ ಲಾಗ್. ಇವತ್ತು ರಾತ್ರಿ ಊಟಕ್ಕೆ ಮಶ್ರೂಮ್ ಮಾಡೋಣ ಅಂತ ಹೇಳಿ ಮಶ್ರೂಮ್ ಮಾಡ್ತಾಯಿದ್ದೀನಿ. ಈ ಚಳಿಗಾಲದಲ್ಲಿ ಸ್ವಲ್ಪ ಅನ್ನ ತಿನ್ನೋಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ, ಹಾಗಾಗಿ ಸ್ವಲ್ಪ ಸ್ಪೈಸಿಯಾಗಿ ಏನಾದರೂ ಮಾಡೋಣ ಅಂತ ಹೇಳಿ ಇವತ್ತು ಶನಿವಾರ ಆಗಿರೋದ್ರಿಂದ ನಾನ್ ವೆಜ್ಜು ತಿನ್ನೋಂಗಿಲ್ಲ. ಹಾಗಾಗಿ ಮಶ್ರೂಮ್ದು ಕರಿ ಮಾಡಿ ಚಪಾತಿ ಮಾಡೋಣ ಅಂತ ಹೇಳಿ ಮೊದಲಿಗೆ ಮಶ್ರೂಮು ಸಹ ಇರಲಿಲ್ಲ ಮನೇಲಿ. ಮಶ್ರೂಮು ಇಲ್ಲೇ ಅಂಗಡೀಲಿ ತೊಗೊಂಡು ಬಂದಿದ್ದಾಯಿತು. ಮೊದಲು ಮಶ್ರೂಮ್ನ ಒಂದು ಪೀಸಲ್ಲಿ 4 ಭಾಗ ಆಗಿ ದಪ್ಪ ಇರೋದನ್ನ ಕಟ್ ಮಾಡಿ ಇಟ್ಕೊಂಡೆ. ಆನಂತರ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಅರಿಶಿನ ಪೌಡರು, ಸ್ವಲ್ಪ ಸಾಲ್ಟು ಎಲ್ಲನೂ ಹಾಕಿ ಸ್ವಲ್ಪ ಹೊತ್ತು ಅದು ಎಲ್ಲನೂ ಏನೇನು ಹೇಳ್ತಾರೆ ಅದಕ್ಕೆಲ್ಲನೂ ಸ್ವಲ್ಪ ಅಂಟ್ಕೊಳ್ಳಿ ಮಶ್ರೂಮ್ಗೆ ಅಂತ ಹೇಳಿ ಬೌಲಲ್ಲಿ ಹಾಕಿ ಮುಚ್ಚಿ ಇಟ್ಟಿದ್ದೀನಿ. ಆನಂತರ ಇಲ್ಲಿ ನಾನು ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಿರೋದ್ರಿಂದ 3 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು 5 ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡೆ. ಆನಂತರ ಒಂದು ಬಾಣಲೆ ಇಟ್ಟು ಬಾಣಲೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಹಚ್ಚಿಟ್ಕೊಂಡಿರೋಂಥ ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲನೂ ಹಾಕಿ ಫ್ರೈ ಮಾಡಿಕೊಂಡು, ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಹಾಕ್ಕೊಂಡು ಅದನ್ನು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಸಹ ಎಲ್ಲ ಫ್ರೈ ಮಾಡಿಕೊಂಡೆ. ಆನಂತರ ಮಶ್ರೂಮು ನಾವು ಕಲಸಿಟ್ಕೊಂಡಿರೋದಂತ ಹಾಕಿ, ಮತ್ತು ನಾನಿಲ್ಲಿ ಮಸಾಲೆಗಂತಲೇ 4 ಬ್ಯಾಡಗೆ ಮೆಣಸಿನ್ಕಾಯಿ, 4 ಟೊಮೊಟೊ, ಒಂದು ಸ್ವಲ್ಪ ಬೇಬಿ ಗೋಡಂಬಿನೂ ಹಾಕಿ ಫ್ರೈ ಮಾಡಿ ಇಟ್ಕೊಂಡೆ. ಆನಂತರ ಎಲ್ಲನೂ ಅದು ಸ್ವಲ್ಪ ಕುದಿ ಬರ್ತಿದ್ದಂಗೆ ಅದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿನೂ ಹಾಕಿ ಎಲ್ಲನೂ ಸ್ವಲ್ಪ ನೀಟಾಗಿ ಮಾಡಿ ಇಟ್ಕೊಂಡೆ. ಆನಂತರ ನಾನು ಇವತ್ತು ಚಪಾತಿ ಹಸಿಟ್ಟನ್ನ ಮುಂಚೆನೇ ಕಲಸಿ ಇಟ್ಕೊಂಡಿದ್ದೆ. ಚಪಾತಿನೂ ಸಹ ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿನೂ ಎಲ್ಲನೂ ಸಹ ಮಾಡಿಕೊಂಡು ಆನಂತರ ಮಕ್ಳಿಗೂ ಎಲ್ಲನೂ ಹಾಕಿ ಇವಾಗ ನಾನು ಸಹ ತಿನ್ನೋಣ ಅಂತ ಹೇಳಿ ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಈ ಚಳಿಗಾಲದಲ್ಲಿ ಈ ಥರ ಸ್ಪೈಸಿಯಾಗಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಸಪೋರ್ಟ್ ಮೀ, ಸಬ್ಸ್ಕ್ರೈಬ್ ಮೈ ಚಾನಲ್.